ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪಾರ್ಟ್ ಬಿ ಭಾಗ ಬಿಯಲ್ಲಿ ಕೇಳುವಂತಹ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ನಿಮಗೆ ಎಕ್ಸಾಮಿಗೆ ಕೊಡುವಂತಹ ಪ್ರಶ್ನೆಗಳಲ್ಲಿ ನೀವು 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ರೆ ನಿಮಗೆ 10 ಅಂಕಗಳು ಸಿಗುತ್ತೆ. ಹಾಗಾಗಿ ಭಾಗ ಬಿ ಏನಿದೆ ಇದು ತುಂಬಾ ಬಹುಮುಖ್ಯ ವಿಭಾಗ, ಆಯಿತಾ? ಇಲ್ಲಿ 10 ಅಂಕಗಳನ್ನು ಈಸಿಯಾಗಿ ತಗೊಳ್ಬೇಕು ಅಂತ ಹೇಳಿದ್ರೆ ನೀವು ಒಂದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳಿಗೆ ಕರೆಕ್ಟಾಗಿರೋ ಉತ್ತರವನ್ನು ನೋಡಿಕೊಂಡಿದ್ದೆ ಆದರೆ ಈಸಿಯಾಗಿ 10 ಅಂಕಗಳನ್ನು ಪಡೆದುಕೊಳ್ಳಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಭಾಗ ಬಿಯಲ್ಲಿ ಕೇಳುವಂತಹ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ತಯಾರಾಗ್ತಾ ಇರುವಂತಹ ಮಕ್ಕಳಿಗೆ ಈಗ ಆಲ್ರೆಡಿ ನೀವು ನಿಮ್ಮ ಪೊಲಿಟಿಕಲ್ ಸೈನ್ಸಲ್ಲಿ ಏನೇನು ಓದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ 4 ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಮೊದಲನೇ ವೀಡಿಯೋದಲ್ಲಿ MCQ ಯಾವ್ದು ಬರುತ್ತೆ, ಬಹು ಆಯ್ಕೆ ಪ್ರಶ್ನೆಗಳು ಯಾವ್ದು ಬರುತ್ತೆ ಅನ್ನೋದನ್ನು ಹೇಳಿದ್ದೀನಿ. 2ನೇ ವೀಡಿಯೋದಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳು ಯಾವುದನ್ನು ಓದ್ಕೋಬೇಕು, ಅದಕ್ಕೆ ಉತ್ತರ ಏನು ಅನ್ನೋದನ್ನು ಹೇಳಿದ್ದೀನಿ. 3ನೇ ವೀಡಿಯೋದಲ್ಲಿ ಹೊಂದಿಸಿ ಬರೆಯಿರಿಯನ್ನು ಹೇಳಿದ್ದೀನಿ. 4ನೇ ವೀಡಿಯೋದಲ್ಲಿ 1 ಅಂಕದ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇದು 5ನೇ ವೀಡಿಯೋ ಆಗಿರುತ್ತೆ. ಈ ಒಂದು ವೀಡಿಯೋದಲ್ಲಿ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತೀನಿ. ನೆಕ್ಸ್ಟ್ 6ನೇ ವೀಡಿಯೋದಲ್ಲಿ ನಿಮಗೆ 5 ಅಂಕದ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳು, ಹಾಗೂ 7ನೇ ವೀಡಿಯೋದಲ್ಲಿ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತೀನಿ. ಓಕೆನಾ ಮಕ್ಕಳೇ? ಹಾಗಾದರೆ ಸ್ಟಾರ್ಟ್ ಮಾಡೋಣ. ಬಿಯಲ್ಲಿ ಕೇಳುವಂತಹ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಓಕೆನಾ? ಮೊದಲ ಪ್ರಶ್ನೆ ಇಲ್ಲಿ ಕೇಳಿರುವಂಥದ್ದು, ಗ್ರೀಕ್ ತತ್ವಜ್ಞಾನ ತ್ರಿಮೂರ್ತಿಗಳು ಯಾರು ಅಂತ ಕೇಳಿದ್ದಾರೆ. ಇಲ್ಲೇ ಪಾಸ್ ಮಾಡಿ ಏನೇನು ಕ್ವಶನ್ಸ್ ಇದೆ ಅಂತ ಹೇಳ್ಕೊಂಡು ಒಂದ್ಸಲ ನೋಟ್ ಡೌನ್ ಮಾಡಿಟ್ಕೊಳ್ಬಹುದು ನೀವು. ಮೊದಲ ಪ್ರಶ್ನೆಗೆ ಉತ್ತರ ಗ್ರೀಕ್ ತತ್ವಜ್ಞಾನ ತ್ರಿಮೂರ್ತಿಗಳು ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರೆಟಿಸ್. 2ನೇ ಪ್ರಶ್ನೆ, ಪ್ರಜಾಸತ್ತಾತ್ಮಕ ಸರ್ಕಾರದ ಅರ್ಥವನ್ನು ಅರ್ಥೈಸಿರಿ ಅಂತ ಇದೆ. ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳು ತಮ್ಮ ಪ್ರತಿನಿಧಿಗಳ ಮೂಲಕ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಆಡಳಿತ ನಡೆಸುವುದಾಗಿದೆ. ಸಂಸದೀಯ ಸರ್ಕಾರದ ಅರ್ಥವೇನು ಅಂತ ಕೇಳಿದರೆ, ರಾಜಕೀಯ ವ್ಯವಸ್ಥೆಯಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಶಾಸಕಾಂಗದ ಅಧೀನದಲ್ಲಿರುತ್ತದೋ ಆ ಪದ್ಧತಿಯನ್ನು ಸಂಸದೀಯ ಸರ್ಕಾರ ಎನ್ನುತ್ತೇವೆ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿ. ಮುಂದಿನ ಪ್ರಶ್ನೆ, ಕೋರಂ ಎಂದರೇನು? ಸದನದ ಕಾರ್ಯಕಲಾಪಗಳು ನಡೆಯಲು ಬೇಕಾದ ಅಗತ್ಯ ಸಂಖ್ಯೆ. ಇದಕ್ಕೆ 1/10 ಸದಸ್ಯರ ಹಾಜರಾತಿ ಅಗತ್ಯ. ಗ್ರಾಹಕ ನ್ಯಾಯಾಲಯ ಎಂದರೇನು ಎಂಬ ಪ್ರಶ್ನೆ ಇದೆ. ಗ್ರಾಹಕರ ಬಳಕೆದಾರರ ಹಿತಾಸಕ್ತಿಗಳ ರಕ್ಷಣೆಗಾಗಿ ಸ್ಥಾಪಿತವಾದ ನ್ಯಾಯಾಲಯವೇ ಗ್ರಾಹಕ ನ್ಯಾಯಾಲಯ. ಗ್ರಾಹಕನಿಗೆ ಆದ ತೊಂದರೆ, ನಷ್ಟ, ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವ ನ್ಯಾಯಾಲಯವಾಗಿದೆ. ನೆಕ್ಸ್ಟು ಬಹುಮುಖ್ಯ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಕ್ವಶನು, ನ್ಯಾಯಿಕ ವಿಮರ್ಶೆ ಎಂದರೇನು? ಶಾಸಕಾಂಗವು ರಚಿಸಿದ ಶಾಸನಗಳು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾಗ ನ್ಯಾಯಾಂಗವು ಅಂತಹ ಸಂವಿಧಾನ ವಿರೋಧಿ ಶಾಸನಗಳನ್ನು ಅಸಿಂಧುಗೊಳಿಸುವುದೇ ನ್ಯಾಯಿಕ ವಿಮರ್ಶೆ ಎನ್ನುವರು. ಮುಂದಿನ ಪ್ರಶ್ನೆ, ಗ್ರಾಮೀಣ ಸ್ಥಳೀಯ ಸರ್ಕಾರದ 3 ಹಂತಗಳು ಯಾವುವು? ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಮುಂದಿನ ಪ್ರಶ್ನೆ, ಯಾವುದಾದರೂ 2 ಮಹಾನಗರ ಪಾಲಿಕೆಗಳನ್ನು ಹೆಸರಿಸಿ. ಮೈಸೂರು, ಮಂಗಳೂರು, ಬೆಂಗಳೂರು, ದಾವಣಗೆರೆ, ಕಲಬುರಗಿ, ಬೆಳಗಾವಿ. ಯಾವುದಾದರೂ 2 ಮಹಾನಗರ ಪಾಲಿಕೆಗಳ ಹೆಸರನ್ನು ಬರಿಬಹುದು. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳು, ಕಲ್ಯಾಣ ರಾಜ್ಯ ಎಂದರೇನು ಅಂತ ಇದೆ. ಕಲ್ಯಾಣ ರಾಜ್ಯವು ಜನತೆಯ ಸರ್ವತೋಮುಖ ಪ್ರಗತಿಯ ಮುಖ್ಯ ಉದ್ದೇಶ ಹೊಂದಿದ್ದು ಜನನದಿಂದ ಮರಣದವರೆಗೆ ಎಲ್ಲ ಪ್ರಜೆಗಳಿಗೆ ಸಕಲ ಸೌಲಭ್ಯ ಮತ್ತು ಸವಲತ್ತುಗಳನ್ನು ಒದಗಿಸಿಕೊಡುತ್ತದೆ. 2ನೇ ಪ್ರಶ್ನೆ, ಪರಮಾಧಿಕಾರವನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಹ್ಯೂಗೋ ಗೋಷಿಯಸ್ ಪ್ರಕಾರ ಯಾರ ಆಜ್ಞೆಯನ್ನು ಇತರರು ತಿರಸ್ಕರಿಸಲು ಸಾಧ್ಯವಿಲ್ಲವೋ ಹಾಗೆಯೇ ಯಾರ ಕಾರ್ಯಬದ್ಧತೆಯನ್ನು ಇತರರು ಪ್ರಶ್ನಿಸುವಂತಿಲ್ಲವೋ ಅಂಥವರಲ್ಲಿ ಇರತಕ್ಕ ಸರ್ವೋಚ್ಚ ರಾಜಕೀಯ ಅಧಿಕಾರವೇ ಪರಮಾಧಿಕಾರ. ಮುಂದಿನ ಪ್ರಶ್ನೆ, ಕಾನೂನಿನ ಆಳ್ವಿಕೆ ಎಂದರೇನು? ಕಾನೂನಿನ ಮೂಲಕ ಆಳ್ವಿಕೆ ನಡೆಸುವುದೇ ಕಾನೂನಿನ ಆಳ್ವಿಕೆ. ಪ್ರಜಾಪ್ರಭುತ್ವದಲ್ಲಿ ಇದನ್ನು ಕಾಣಬಹುದಾಗಿದೆ. ಕಾನೂನಿನ ಮೂಲಕ ಆಳ್ವಿಕೆ ನಡೆಸುವುದೇ ಕಾನೂನಿನ ಆಳ್ವಿಕೆ. ಪ್ರಜಾಪ್ರಭುತ್ವದಲ್ಲಿ ಇದನ್ನು ಕಾಣಬಹುದಾಗಿದೆ. ಮುಂದಿನ 2 ಅಂಕದ ಪ್ರಶ್ನೆ, ಸಂಸದೀಯ ಸರ್ಕಾರದ ಅರ್ಥವನ್ನು ತಿಳಿಸಿ ಅಂತ ಇದೆ. ರಾಜಕೀಯ ವ್ಯವಸ್ಥೆಯಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಶಾಸಕಾಂಗದ ಅಧೀನದಲ್ಲಿರುತ್ತದೆಯೋ ಆ ಪದ್ಧತಿಯನ್ನು ಸಂಸದೀಯ ಸರ್ಕಾರ ಎನ್ನುವರು. ಮುಂದಿನ ಪ್ರಶ್ನೆ, ಪ್ರಮಾಣಾನುಗುಣ ಪ್ರಾತಿನಿಧ್ಯದ ಅರ್ಥವನ್ನು ಬರೆಯಿರಿ.
ಪ್ರಮಾಣಾನುಗುಣ ಪ್ರಾತಿನಿಧ್ಯವು ಚುನಾವಣೆಗಳಿಗೆ ಬಳಸಲಾಗುವ ಒಂದು ರೀತಿಯ ಮತದಾನ ವ್ಯವಸ್ಥೆಯಾಗಿದ್ದು, ಇದರಲ್ಲಿ ಪಕ್ಷಗಳು ಅವರಿಗೆ ಚಲಾಯಿಸಿದ ಮತಗಳ ಸಂಖ್ಯೆಗೆ ಅನುಗುಣವಾಗಿ ಸ್ಥಾನಗಳನ್ನು ಗಳಿಸುತ್ತದೆ. ಮುಂದಿನ ಪ್ರಶ್ನೆ, ಬಲವಂತರಾಯ್ ಮೆಹ್ತಾ ವರದಿ ಪ್ರಕಾರ ಸ್ಥಳೀಯ ಸರ್ಕಾರದ 3 ಹಂತಗಳನ್ನು ಹೆಸರಿಸಿ ಅಂತ ಇದೆ. ಗ್ರಾಮ ಮಟ್ಟದಲ್ಲಿ ಗ್ರಾಮ ಸಭಾ, ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಸಮಿತಿ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್. ನೆಕ್ಸ್ಟು, ಜಿಲ್ಲಾ ಪಂಚಾಯಿತಿಯ ಯಾವುದಾದರೂ 2 ಸ್ಥಾಯಿ ಸಮಿತಿಗಳನ್ನು ಹೆಸರಿಸಿ ಅಂತ ಇದೆ. ಸಾಮಾನ್ಯ ಸಮಿತಿ, ಸಾಮಾಜಿಕ ನ್ಯಾಯ ಸಮಿತಿ. ಅಧೀನ ನ್ಯಾಯಾಲಯಗಳನ್ನು ಹೆಸರಿಸಿ ಅಂತ ಇದೆ. ಯಾವುದಾದ್ರೂ 2 ಬರೆದ್ರೆ ಸಾಕು. ಜಿಲ್ಲಾ ನ್ಯಾಯಾಲಯ, ಕಂದಾಯ ನ್ಯಾಯಾಲಯ, ಗ್ರಾಹಕ ನ್ಯಾಯಾಲಯ, ಕೌಟುಂಬಿಕ ನ್ಯಾಯಾಲಯ. ಗ್ರಾಹಕ ನ್ಯಾಯಾಲಯ ಎಂದರೇನು? ಗ್ರಾಹಕರ ಹಿತಾಸಕ್ತಿ ರಕ್ಷಣೆಗೋಸ್ಕರ ಸ್ಥಾಪಿಸಲ್ಪಟ್ಟ ನ್ಯಾಯಾಲಯಗಳೇ ಗ್ರಾಹಕ ನ್ಯಾಯಾಲಯಗಳು. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿಗಳು ಚಲಾಯಿಸುವ 3 ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಯಾವುವು? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಆರ್ಥಿಕ ತುರ್ತು ಪರಿಸ್ಥಿತಿ. ಅಮೆರಿಕಾದ ಕಾಂಗ್ರೆಸ್ಸಿನ 2 ಸದನಗಳನ್ನು ಹೆಸರಿಸಿ. ಸೆನೆಟ್, ಒಂದು ಸೆನೆಟ್, ಇನ್ನೊಂದು ಪ್ರತಿನಿಧಿ ಸಭೆ. ಪರಮಾಧಿಕಾರದ 2 ಸ್ವರೂಪಗಳನ್ನು ತಿಳಿಸಿ. ಆಂತರಿಕ ಪರಮಾಧಿಕಾರ, ಬಾಹ್ಯ ಪರಮಾಧಿಕಾರ. ಮೂಲಭೂತ ಹಕ್ಕುಗಳನ್ನು ಪಟ್ಟಿ ಮಾಡಿ. 2 ಅಂಕಕ್ಕೆ 2 ಬರೆದ್ರೆ ಸಾಕು. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು. ನೆಕ್ಸ್ಟು ಮುಂದಿನ ಪ್ರಶ್ನೆ, ನ್ಯಾಯಾಂಗ ಹೊರಡಿಸುವ ವಿವಿಧ ಬಗೆಯ ರಿಟ್ಗಳಾವುವು? ಇದಕ್ಕೆ ಉತ್ತರ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಾಸ್, ಪ್ರೊಹಿಬಿಷನ್. ಓಕೆನಾ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಅಡಿ 19ನೇ ವಿಧಿಯಡಿಯಲ್ಲಿ ಲಭ್ಯವಾಗಿರುವ ವಿವಿಧ ಬಗೆಯ ಸ್ವಾತಂತ್ರ್ಯಗಳಾವುವು ಅಂತ ಕೇಳಿದರೆ, ಮಾತನಾಡುವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಸ್ತ್ರರಹಿತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ. ಕಾನೂನಿನ ವಿಧಗಳನ್ನು ಬರೆಯಿರಿ. ರಾಷ್ಟ್ರೀಯ ಕಾನೂನು, ಸಾಧಾರಣ ಕಾನೂನು, ಆಡಳಿತಾತ್ಮಕ ಕಾನೂನು, ಸಾಮಾನ್ಯ ಕಾನೂನು. ಮುಂದಿನ ಪ್ರಶ್ನೆ, ಮಾನವ ಸಮಾಜಜೀವಿ ಹೇಗೆ? ಅರಿಸ್ಟಾಟಲ್ರ ಪ್ರಕಾರ ಮಾನವ ಸ್ವಭಾವತಃ ಸಮಾಜಜೀವಿ, ಸಂಘಜೀವಿ. ಸಮಾಜವನ್ನು ಬಿಟ್ಟು ಬಾಳಲಾರ, ಬದುಕಲಾರ. ಸಮಾಜವನ್ನು ಬಿಟ್ಟು ಬದುಕಲು ಇಚ್ಛಿಸುವವರು ದೇವರಾಗಿರಬೇಕು ಅಥವಾ ದೆವ್ವವಾಗಿರಬೇಕು. ಅಂದರೆ ಮಾನವ ತನ್ನ ಅಗತ್ಯಗಳನ್ನು ಈಡೇರಿಸಿಕೊಳ್ಳಲು, ತನ್ನ ಜೀವನವನ್ನು ಸುಖ, ಶಾಂತಿ, ನೆಮ್ಮದಿಯಿಂದ ಕಳೆಯಲು ಈ ಸಮಾಜ ಅತ್ಯಗತ್ಯ. ಏಕೆಂದರೆ ಸಮಾಜದಿಂದ ಅವನಿಗೆ ಸಾಮಾಜಿಕ ಭದ್ರತೆ ಮತ್ತು ರಕ್ಷಣೆ ಸಿಗುತ್ತದೆ. ಸುಗ್ರೀವಾಜ್ಞೆಯ ಅರ್ಥವನ್ನು ಬರೆಯಿರಿ. ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿರುವಾಗ ದೇಶದ ಹಿತದೃಷ್ಟಿಯಿಂದ ಕೆಲವು ತುರ್ತು ಸನ್ನಿವೇಶಗಳನ್ನು ನಿಭಾಯಿಸುವ ಸಲುವಾಗಿ ಕಾರ್ಯಾಂಗದ ಮುಖ್ಯಸ್ಥರು ಹೊರಡಿಸುವಂತಹ ಆಜ್ಞೆಯೇ ಸುಗ್ರೀವಾಜ್ಞೆ. ಮುಂದಿನ ಪ್ರಶ್ನೆ, ಜಾತ್ಯತೀತ ರಾಷ್ಟ್ರ ಎಂದರೇನು? ಯಾವುದೇ ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಮಾನ್ಯ ಮಾಡದೆ ಎಲ್ಲ ಧರ್ಮಗಳಿಗೂ ಸಮಾನ ಆದ್ಯತೆಯನ್ನು ನೀಡಿ ಪ್ರಜೆಗಳು ತಮಗಿಷ್ಟವಾದ ಯಾವುದೇ ಧರ್ಮವನ್ನು ಸೇರುವ, ಆಚರಿಸುವ, ಪ್ರಚಾರ ಮಾಡುವ ಸ್ವಾತಂತ್ರ್ಯವನ್ನು ನೀಡುವುದೇ ಜಾತ್ಯತೀತ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಒಂದು ದೇಶದಲ್ಲಿ ನೆಲೆಸಿರುವ ಎಲ್ಲ ಪ್ರಜೆಗಳು ಯಾವುದೇ ರೀತಿಯ ಲಿಂಗ, ಜಾತಿ, ಧರ್ಮ, ವರ್ಣ, ಜನಾಂಗ ತಾರತಮ್ಯವಿಲ್ಲದೆ ಮತದಾನ ಮಾಡುವುದನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುತ್ತೇವೆ. ರಾಜ್ಯದ ರಾಜ್ಯಪಾಲರಾಗಲು ಇರುವ ಯಾವುದಾದರೂ 2 ಅರ್ಹತೆಗಳನ್ನು ತಿಳಿಸಿ. ಭಾರತದ ಪ್ರಜೆಯಾಗಿರಬೇಕು, ಶಾಸನಸಭೆಯ ಸದಸ್ಯನಾಗಿರಬಾರದು. ಅಧೀನ ನ್ಯಾಯಾಲಯಗಳನ್ನು ಹೆಸರಿಸಿ ಅಂತ ಇದೆ. ಇದು ರಿಪೀಟ್ ಆಗಿದೆ, ಮತ್ತೆ ಬೇಡ. ನ್ಯಾಯಿಕ ವಿಮರ್ಶೆ ಅಂತ ಏನಿದೆ ಇದು ಕೂಡ ರಿಪೀಟ್ ಆಗಿದೆ, ಮತ್ತು ಇನ್ನೊಂದು ಸಲ ಆನ್ಸರ್ ಬೇಕಾದರೆ ಇದು ಈಸಿ ಇದ್ದರೆ ಇದನ್ನೇ ನೋಡ್ಕೊಳ್ಳಿ. ಸ್ಥಳೀಯ ಸರ್ಕಾರಗಳು ಎಂದರೇನು ಅಂತ ಪ್ರಶ್ನೆಯನ್ನು ಕೇಳಿದರೆ, ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯ ಮಟ್ಟದಲ್ಲಿ ಶೀಘ್ರವಾಗಿ ಪರಿಹರಿಸಲು ಶಾಸನಬದ್ಧ ವಿಧಿಯಿಂದ ರಚಿಸಲ್ಪಟ್ಟ ಆಡಳಿತಾತ್ಮಕ ಘಟಕಗಳೇ ಸ್ಥಳೀಯ ಸರ್ಕಾರಗಳು. ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ಗುರುತಿಸಿ ಅವರ ಸ್ಥಾನಮಾನವನ್ನು ಬರೆಯಿರಿ ಅಂತ ಕೊಟ್ಟಿರುವಂತಹ ಚಿತ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಇವರು ಭಾರತದ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಪ್ರಥಮ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯು ಮೊದಲಿಗೆ ಎಲ್ಲಿ ಮತ್ತು ಯಾವಾಗ ಅನುಷ್ಠಾನಕ್ಕೆ ಬಂದಿತು? ಪಂಚಾಯತ್ ರಾಜ್ ವ್ಯವಸ್ಥೆಯು ಅಕ್ಟೋಬರ್ 2ರಂದು 1959ರಲ್ಲಿ ರಾಜಸ್ಥಾನ ರಾಜ್ಯದ ನಾಗೂರ್ ಎಂಬಲ್ಲಿ ಅನುಷ್ಠಾನಕ್ಕೆ ಬಂದಿತು. ಸೊ ಇದಿಷ್ಟು ಕೂಡ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಭಾಗ ಸಿಯಲ್ಲಿ ಕೇಳುವಂತಹ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಸಾಧ್ಯವಾದಲ್ಲಿ ಅದಕ್ಕೆ ಉತ್ತರಗಳು, ಪ್ರಶ್ನೆಗಳಂತೂ ಕೊಡ್ತೀನಿ, ಓದ್ಕೊಳ್ಳೋದಕ್ಕೆ ಯಾವುದು ಓದ್ಕೊಳ್ಬೇಕು ಅಂತ, ಹಾಗೂ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನು ಅದರ ನಂತರದ ವಿಡಿಯೋದಲ್ಲಿ ಹೇಳ್ತೀನಿ ಮಕ್ಕಳೇ. ಯಾರ್ಯಾರು ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಿ. ವೀಡಿಯೋಸ್ಗಳು ಬರ್ತಾ ಇದ್ದಂಗೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ವೀಡಿಯೋಸ್ಗಳನ್ನ ಶೇರ್ ಮಾಡಿ, ಅವರು ಕೂಡ ಓದ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. All the best.